ಆ ಮನೆ ಮಂದಿ ಆಗ ತಾನೇ ವರವ ಕೊಡೆ ವರಲಕ್ಷ್ಮಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಊಟ ಮಾಡೋದಕ್ಕೆ ರೆಡಿ ಆಗ್ತಿದ್ರು. ಆದರೆ ಆ ಮನೆಯವರಿಗೆ ಲಕ್ಷ್ಮಿ ಕೊಟ್ಟಿದ್ದು ಮಾತ್ರ ಒಂದು ಶಾಕಿಂಗ್ ಗಿಫ್ಟ್. ಮನೆ ಮಾರಾಟಕ್ಕಿದೆ ಅನ್ನೋ ಒಂದು ಚೀಟಿ ಅವರ ಮನೆ ಗೋಡೆ ಮೇಲೆ ಅಂಟಿಸಲಾಗಿತ್ತು. ಏನಪ್ಪ ಈ ಸ್ಟೋರಿ? ಇಲ್ಲಿದೆ ಫುಲ್ ಡೀಟೇಲ್ಸ್. ಬೆಂಗಳೂರಿನ ಗಣೇಶ ಮಂದಿರ ವಾರ್ಡ್ನಲ್ಲಿರೋ ಈ ಮನೆ ಮಂದಿಗೆ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊಂದು ಸಂತೋಷದಾಯಕವಾಗಿರಲಿಲ್ಲ. ಕಾರಣ ಇವರ ಮನೆ ಮುಂದೆ ಮನೆ ಮಾರಾಟಕ್ಕಿದೆ ಅಂತ ಚೀಟಿ ಅಂಟಿಸಲಾಗಿತ್ತು. ಇದರಿಂದ ಕೆರಳಿದ ಅಕ್ಕಚ್ಚಮ್ಮ ಮತ್ತು ಕುಟುಂಬ ಕಾರ್ಪೊರೇಟರ್ ಗೋವಿಂದರಾಜು ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಕಾರ್ಪೊರೇಟರ್ ಮತ್ತು ಕುಟುಂಬದವರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಆ ಚೀಟಿ ಅಂಟಿಸಿದ್ದು ಗೋವಿಂದರಾಜು ಅನ್ನೋದು ಮನೆಯವರ ಆರೋಪ. ಇವ್ರೇನು ಮಾಡ್ತಾರೆ, ಈ ಥರ ನಮ್ಮ ಮನೆಯನ್ನು ದುರುಪಯೋಗ ಮಾಡ್ಕೊಂಡೆ ನಮ್ಮ ಮನೆ ಸೇಲ್ಗಿದೆ ಅಂತೇಳಿ ಮಾಡಿದ್ದಾರೆ. ನಮ್ಮ ಅಕ್ಕ ತಂಗಿರು ಕೇಳಿದ್ದಕ್ಕೆ ನಮ್ಮ ಅಕ್ಕ ತಂಗಿರು ಬಾಯ್ ಬಂದಂಗೆಲ್ಲ ಮಾತಾಡಿದ್ದಾರೆ. ಎಲೆಕ್ಷನ್ ಮಾಡೋದಕ್ಕೆ ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀವಿ. ಎಲೆಕ್ಷನ್ ಟೈಮ್ನಲ್ಲಿ ಅವ್ರು ಏನು ಹೇಳಿದ್ರು, ಎಲೆಕ್ಷನ್ ಆಗಲಿ ಅಮ್ಮ, ನನ್ನ ಪಂಚಮುಖಿ ಗಣಪತಿ ಆಣೆಯಾಗಿ ನಾನು ನಿಮಗೆ ಮಾಡ್ಕೊಡ್ತೀನಿ ಅಂತಂದರು. ಎಲೆಕ್ಷನ್ ಮುಗಿದ ಮೇಲೆ ನಾವು ಹೋಗಿ ಕೇಳಿದಾಗ ಅವರು ಇಲ್ಲ, 3 ಲಕ್ಷ ರೂಪಾಯಿ ನಮ್ಮ ಅಣ್ಣವ್ರನ್ನ 3 ಲಕ್ಷ ರೂಪಾಯಿ ದುಡ್ಡು ಕೇಳಿದ್ದಾರೆ. ಏನ್ ಸ್ವಾಮಿ ಇದೆಲ್ಲ ಅಂತ ಗೋವಿಂದರಾಜು ಅವರನ್ನ ಕೇಳಿದ್ರೆ ಸಿಗೋ ಉತ್ತರ, ವಾರ್ಡ್ ಪೂರ್ತಿ ನಾವು ಬೋರ್ಡ್ಗಳಲ್ಲಿ ಇದರಲ್ಲೆಲ್ಲ ಎಲ್ಲ ಫೋನ್ ನಂಬರು, ನಾನು ಫೋನ್ ನಂಬರ್ ಹಾಕ್ಕೊಂಡಿರ್ತೀನಿ, ಆ ಫೋನ್ ನಂಬರ್ನ ಇಟ್ಕೊಂಡು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅದು ಒಂದು ಈಗ ನಾನು BJPಗೆ ಸೇರ್ತಾ ಇದ್ದೇನೆ ಅಂತಂದ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಮೊನ್ನೆ ಪೇಪರ್ಗಳಲ್ಲಿ ಇದರಲ್ಲೆಲ್ಲ ಬಂದಿತ್ತು. ಇದ್ರ ಬಗ್ಗೆನೂ ಸ್ವಲ್ಪ ಎತ್ತಾಡಿಸಿ ನಮ್ಗೆ ಆಗದೆ ಇರೋರು ಇದು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಬರ್ತಾ ಬರ್ತಾ ಕಾರ್ಪೊರೇಟರ್ಗಳ ಕಿರಿಕ್ ಹೆಚ್ಚಾಗ್ತಾನೆ ಇದೆ. ಜನರ ಹಿತಕ್ಕಾಗಿ ಶ್ರಮಿಸಬೇಕಾದ ಪಾಲಿಕೆ ಸದಸ್ಯರೇ ಈ ರೀತಿ ಮಾಡಿದ್ರೆ ಜನರು ಯಾರ ಮೊರೆ ಹೋಗಬೇಕು ಅನ್ನೋದು ಸದ್ಯದ ಪ್ರಶ್ನೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,090 ರೂಪಾಯಿ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,390 ರೂಪಾಯಿ.